Mummy Daddy Fashions. Exclusive ready-made dresses, kids wear, ladies wear and sarees showroom. Address SNT Complex, Mini Talkies, South Kacheri Road, Raichur. ಮೊದಲಿಗೆ ಮಾಜಿ ಪ್ರಧಾನಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಲಾಯಿತು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಶಾಂತಪ್ಪನವರು ಮಾತನಾಡಿ, ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಇರಬೇಕಾದರೆ ಅದು ಇಂದಿರಾ ಗಾಂಧಿ ಹೆಸರಿನಿಂದ ಮಾತ್ರ. ಈ ದೇಶಕ್ಕೆ ಸಮರ್ಥ ನಾಯಕತ್ವ ಕೊಟ್ಟಿದ್ದು ಇಂದಿರಾ ಗಾಂಧಿಯವರು. ಇಂದಿರಾ ಗಾಂಧಿಯವರಿಗಿದ್ದ ಬಡವರು, ದಲಿತರು, ಅಲ್ಪಸಂಖ್ಯಾತರ ಕಳಕಳಿಯನ್ನು ಸ್ಮರಿಸಿದ ಅವರು ರಾಷ್ಟ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿಕೊಟ್ಟ ಮಹಾತ್ಮರಾಗಿದ್ದಾರೆ. ತಮ್ಮ ಆಡಳಿತಾವಧಿಯಲ್ಲಿ ವಿಧವಾ ವೇತನ, ಬ್ಯಾಂಕ್ ರಾಷ್ಟ್ರೀಕರಣಗಳಂತಹ ಮುಖ್ಯವಾದ ನಿರ್ಧಾರಗಳನ್ನು ಕೈಗೊಂಡು ಮಹಾನ್ ನಾಯಕಿ ಎಂದು ಬಣ್ಣಿಸಿದರು. ಇವತ್ತು ನೀಟ್ ಕಾಣುತ್ತೆ, ಅಷ್ಟೇ ಇರಲಿ. ಅವರನ್ನು ಸ್ಮರಣೆ ಮಾಡುವಂತ ಅನೇಕ ಯೋಜನೆಗಳನ್ನು ತಂದಿದ್ದರು. ಬಡವರಿಗಾಗಿ, ಕಾರ್ಮಿಕರಿಗಾಗಿ, ರೈತರಿಗಾಗಿ, ದೀನ ದಲಿತರಿಗಾಗಿ ಅನೇಕ ಯೋಜನೆಗಳು, ಕಾರ್ಯಕ್ರಮಗಳನ್ನು ರೂಪಿಸಿ ಅವರಿಗೆ ತಲುಪುವ ನಿಟ್ಟಿನಲ್ಲಿ ಕೂಡ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಆಯಿತು. ಇಲ್ಲಿವರೆಗೂ ಕೂಡ ಸ್ಮರಣೆ ಮಾಡುವಂತ ಕಾರ್ಯಕ್ರಮ. ಕಾಂಗ್ರೆಸ್ ಪಕ್ಷ ಏನು ಆ ಕಾಲದಲ್ಲಿ ನಮ್ಮ ತಾಯಿಯ ಒಂದು ಕಾಲದಲ್ಲಿ 1966ರಲ್ಲಿ 303 ಸೀಟು ಬಂದಿತ್ತು. 57ರಲ್ಲಿ, 66ರಲ್ಲಿ 303, 363, 274 ಅಲ್ಲಿಂದ ಪ್ರಾರಂಭ ಆಯಿತು. ಅನೇಕ ಏರುಪೇರುಗಳು ಕೂಡ, ಅನೇಕ ರೀತಿಯ ತೊಂದರೆಗಳು ಆದರೂ ಕೂಡ ಗಟ್ಟಿಯಾಗಿ ಈ ದೇಶ ಮತ್ತು ಪಕ್ಷ ಕಟ್ಟಲಿಕ್ಕೆ ಆಯಮ್ಮನ ಅತ್ಯಂತ ದೊಡ್ಡ ತ್ಯಾಗ. ಈಗಾಗಲೇ ಈ ಹಿಂದೆ ಪುಣ್ಯತಿಥಿಯಲ್ಲಿ ನಮ್ಮ ಪಂಜಾಬಿ ಅಣ್ಣವರು ಚೆನ್ನಾಗಿ ಮಾತಾಡಿದರು. ಆಯಮ್ಮ ತ್ಯಾಗ, ಬಲಿದಾನ ಬಗ್ಗೆ ಮತ್ತು ಕೊಡಗು ಏನು ಎಂಥ ಒಂದು ಅದ್ಭುತವಾದಂತ ವಿಚಾರಧಾರೆ ಇಟ್ಟುಕೊಂಡು ಪಕ್ಷ ನಡೆಸಿದರು. ಇವತ್ತಿನ ಪರಿಸ್ಥಿತಿ. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಇಟಗಿ ಮಾತನಾಡಿ, ದಿವಂಗತ ಇಂದಿರಾಜಿ ಅವರು ಪ್ರಧಾನಿಯಾಗಿದ್ದಾಗ ಜಾರಿಗೆ ತಂದಿರುವ ಯೋಜನೆಗಳಾದ ಗರೀಬ್ ಹಠಾವೋ, ವೃದ್ಧಾಪ್ಯ ವೇತನ, ಬಡವರಿಗಾಗಿ ಸೂರು, ಜೀತ ವಿಮುಕ್ತಿ ಕಾನೂನು ಜಾರಿ ಇನ್ನಿತರ ಯೋಜನೆಗಳು ಇಂದಿಗೂ ಜನಮನದಲ್ಲಿ ಉಳಿದು ಪ್ರಚಲಿತದಲ್ಲಿದ್ದು ಅವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಭಾರತ ದೇಶದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಿದ ಮಹಾನ್ ವ್ಯಕ್ತಿ ಎಂದು ಬಣ್ಣಿಸಿ, ಜಗತ್ತಿನಲ್ಲಿರುವ ಎಲ್ಲಾ ಅಲಿಪ್ತ ರಾಷ್ಟ್ರಗಳನ್ನು ಒಂದೆಡೆ ಸೇರಿಸಿದ ಕೀರ್ತಿ ಹಾಗೂ ಜಗತ್ತಿನಲ್ಲಿ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರಿಗಿದ್ದ ಕಾಳಜಿಯನ್ನು ಸ್ಮರಿಸಿದರು. ಅವರ ಉದ್ದೇಶ ಏನಿತ್ತು? ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಡತನವನ್ನ ನಿರ್ಮೂಲನೆ ಮಾಡಬೇಕು, ಜನರ ಬದುಕನ್ನ ಹಸನ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮದ ಅಂಗವಾಗಿತ್ತು. ಅದೇ ರೀತಿಯಾಗಿ ಅನೇಕ ಇಂಥ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟರು. ಗರೀಬಿ ಹಠಾವೋ ಅಂತ ಕಾರ್ಯಕ್ರಮ ಇತ್ತು. ತಮಗೆಲ್ಲ ಗೊತ್ತಿದ್ದಂತೆ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಅಂತಕ್ಕಂಥ ಒಂದು ಕ್ರಾಂತಿಯನ್ನ ಮಾಡಿ ಈ ದೇಶದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯ ಅನುಗುಣವಾಗಿ ನಾವು ಬೆಳೆಗಳನ್ನು ಬೆಳೆದು ಅವರಿಗೆ ಆಹಾರವನ್ನು ಒದಗಿಸ್ತಕ್ಕಂಥ ಕೆಲಸ ಅವರು ಮಾಡತಕ್ಕಂಥದ್ದು ಕೂಡ ತಾವೆಲ್ಲ ನೋಡಿದ್ದೇವೆ. ಅದೇ ರೀತಿಯಾಗಿ ಬಿಳಿ ಕ್ರಾಂತಿ, ವೈಟ್ ರೆವಲ್ಯೂಷನ್ ಅಂದರೆ ಹಾಲಿನ ಉತ್ಪಾದನೆ. ಇವತ್ತು ಯಾಕಂದ್ರೆ ನಾವು ಸ್ವತಂತ್ರವಾಗಿದ್ದಾಗ ಸುಮಾರು 33 ಕೋಟಿ ಜನಸಂಖ್ಯೆ ಇತ್ತು. ಇವತ್ತ ಸುಮಾರು 140 ಕೋಟಿ ಜನಸಂಖ್ಯೆ ಇದೆ. ಯಾವ ರೀತಿಯಲ್ಲಿ ಆ ಜನಸಂಖ್ಯೆಯನ್ನು ಹೆಚ್ಚಾಗ್ತಿದೆ ಪ್ರತಿ ವರ್ಷ, ಅದರ ಅನುಗುಣವಾಗಿ ಕಾರ್ಯಕ್ರಮಗಳಲ್ಲಿ ರೂಪಿಸ್ತಕ್ಕಂಥದ್ದು ಅವರು ಮಾಡತಕ್ಕಂಥದ್ದು ಮಾಡಿದ್ದಾರೆ. ಇವತ್ತಿಗೂ ಕೂಡ
ನಂತರ ಪಕ್ಷದ ಮುಖಂಡರುಗಳಾದ ಮಹಮ್ಮದ್ ಶಾಲಂ, ಭಾಸ್ಕರ್ ಬಾಬು, ನಜೀರ್ ಪಂಜಾಬಿ, ಮಂಜುಳಾ ಅಮರೇಶ್, ಪ್ರತಿಭಾ ರೆಡ್ಡಿ ಇವರುಗಳು ಮಾತನಾಡಿ, ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮರೇಗೌಡ ಹಂಚಿನಾಳ, ಜಿ ಶಿವಮೂರ್ತಿ, ತಾಯಣ್ಣ ನಾಯಕ, ರುದ್ರಪ್ಪ ಅಂಗಡಿ, ಆಂಜನೇಯ ಕುರುಬದೊಡ್ಡಿ, ಸುಧೀಂದ್ರ ಜಾಗೀರ್ದಾರ್, ದರೂರು ಬಸವರಾಜ್, ಎಂಕೆ ಬಾಬರ್, ಜಿ ಸುರೇಶ್, ಲಕ್ಷ್ಮೀರೆಡ್ಡಿ, ರಾಮಕೃಷ್ಣ ನಾಯಕ, ಈಶಪ್ಪ, ಕೆಇ ಕುಮಾರ್, ಇಟಗಿ ಭೀಮನಗೌಡ, ವಿಎಸ್ ಯಲ್ಲಪ್ಪ, ರಮೇಶ್ ಯಾದವ್, ಉರುಕುಂದಪ್ಪ, ಹನುಮಂತು ಜೂಕೂರು, ತಿಮ್ಮಪ್ಪ ಸ್ವಾಮಿ, ಬಸವರಾಜ್ ಪಾಟೀಲ್ ಅತ್ತನೂರು, ಚೇತನ್ ಕಡಗೋಳ್, ಲಕ್ಷ್ಮಣ್ ಮ್ಯಾದರ, ಶಂಕರ್ ಹೊಸೂರು, ಶಂಕರ್ ಕಲ್ಲೂರು, ಗೋವಿಂದ ರೆಡ್ಡಿ, ಟಿಕೆ ಶ್ರೀನಿವಾಸ್, ಆನಂದ್, ಭಾರತಿ, ರಜಿಯಾ ಪಾಟೀಲ್, ಜಹೇದಾ ರಜಿಯಾ, ಶ್ರೀದೇವಿ, ವೆಂಕಟೇಶ್ ವೆಲ್ಲೂರು, ರಾಘವೇಂದ್ರ ಎಸ್, ವಿಜಯಕುಮಾರ್ ಸ್ವಾಮಿ, ಈರಣ್ಣ, ಇಸ್ಮಾಯಿಲ್, ಪ್ರಕಾಶ್ ಇಟಗಿ, ಮಹಮ್ಮದ್ ಜಮೀಲ್ ಅಹಮದ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.